ನಮಸ್ಕಾರ ಸ್ನೇಹಿತರೆ, ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಇವತ್ತು ಸಹಿ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ, ನಿನ್ನೆ ಗಣರಾಜ್ಯೋತ್ಸವ ನಡೆಯಿತು. ಈ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ನ ಪ್ರೆಸಿಡೆಂಟ್ ಆಗಿರುವಂತಹ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಯೂನಿಯನ್ ಕಮಿಷನ್ ಅಧ್ಯಕ್ಷೆ ಆಗಿರುವಂತಹ ಉರ್ಸುಲಾ ವ್ಯಾನ್ ಲೇಯನ್ ಇವರು ಕೂಡ ಬಂದಿದ್ರು. ಇವರಿಬ್ರು ಕೇವಲ ಭಾರತಕ್ಕೆ ಅತಿಥಿಗಳಾಗಿ ಬಂದಿಲ್ಲ, ಅದಕ್ಕೆ ಬದಲಾಗಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಕ್ಲೋಸ್ ಮಾಡ್ಲಿಕ್ಕಾಗಿ ಬಂದಿದ್ದಾರೆ. ಅಂದ್ರೆ ಇವತ್ತು ಅದಕ್ಕೆ ಸಹಿ ಬೀಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ಕಳೆದ 18 ವರ್ಷಗಳಿಂದ ಸತತವಾಗಿ ನೋಡ್ಕೊಂಡು ಬಂದಿದೆ. ಆದ್ರೆ ಕಾರಣಾಂತರದಿಂದ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಇಲ್ಲಿವರೆಗೂ ಕೂಡ ಸಹಿ ಬಿದ್ದಿರಲಿಲ್ಲ. ಇವತ್ತು ಅದೆಲ್ಲವೂ ಕೂಡ ಫೈನಲೈಸ್ ಆಗಿ ಕೊನೆಯದಾಗಿ ಸಹಿ ಬೀಳ್ತಾ ಇದೆ. ಒಮ್ಮೆ ಈ FTAಗೆ ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ಒಪ್ಪಿಗೆ ಕೊಡ್ತು ಅಂತ ಹೇಳಿದ ತಕ್ಷಣ ಏನು ವ್ಯಾಪಾರ ಪ್ರಾರಂಭ ಆಗುದಿಲ್ಲ. ಅದಕ್ಕೆ ಬದಲಾಗಿ ಕೆಲವೊಂದು ಕಾನೂನು ತೊಡಕುಗಳು ಇಂಥದ್ದೆಲ್ಲ ಇದ್ದೇ ಇರ್ತದೆ. ಅದೆಲ್ಲವನ್ನು ಪರಿಹರಿಸಿಕೊಂಡು ಮುಂದಿನ ವರ್ಷದಿಂದ ಇದು ಇಂಪ್ಲಿಮೆಂಟ್ ಆಗುವಂತ ಸಾಧ್ಯತೆ ಇದೆ. ಯುರೋಪಿಯನ್ ಯೂನಿಯನ್ ಅಂತ ಹೇಳಿದ್ರೆ ಒಟ್ಟು 27 ದೇಶಗಳ ಒಂದು ಒಕ್ಕೂಟ. ಈ ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ಈಗಾಗಲೇ ವ್ಯಾಪಾರ ಸಂಬಂಧವನ್ನು ಹೊಂದಿದೆ. ಸದ್ಯಕ್ಕೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ $136.5 ಬಿಲಿಯನ್ ವ್ಯವಹಾರ ನಡೀತಾ ಇದೆ. ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಎರಡು ಸೇರಿ. ಒಮ್ಮೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಂಪ್ಲಿಮೆಂಟ್ ಆಯ್ತು ಅಂತ ಹೇಳಿದ್ರೆ ಈ ವ್ಯಾಪಾರ ವ್ಯವಹಾರ 2030 ಸಂದರ್ಭದಲ್ಲಿ $180 ಬಿಲಿಯನ್ ಮುಟ್ಟುವಂತ ಸಾಧ್ಯತೆ ಇದೆ. ಇದರಿಂದಾಗಿ ಅತ್ಯಂತ ದುಬಾರಿ ಅನ್ಸ್ಕೊಂಡಿರುವಂತಹ ಯುರೋಪಿಯನ್ ಕಾರುಗಳು ಭಾರತದ ಮಾರುಕಟ್ಟೆಯಲ್ಲಿ ಸ್ವಲ್ಪ ಅಗ್ಗಕ್ಕೆ ಸಿಗುವಂತ ಸಾಧ್ಯತೆ ಇದೆ. ಹಾಗೆಯೇ ಯುರೋಪಿಯನ್ ಯೂನಿಯನ್ ನ ಕೆಲವೊಂದು ವಸ್ತುಗಳು ಕೂಡ ಭಾರತದಲ್ಲಿ ಸ್ವಲ್ಪ ಅಗ್ಗಕ್ಕೆ ಸಿಗುವಂತ ಸಾಧ್ಯತೆಗಳಿರ್ತದೆ. ನಿಮ್ಗೆ ಗೊತ್ತಿದೆ, ಬಹಳಷ್ಟು ಟ್ಯಾಕ್ಸ್ ಗಳು ಇದರಿಂದ ಕಮ್ಮಿ ಆಗ್ತದೆ. ಹಾಗಾಗಿ ಬಹಳಷ್ಟು ವಸ್ತುಗಳು ನಮಗೆ ಸ್ವಲ್ಪ ಅಗ್ಗದಲ್ಲಿ ಸಿಗುವಂತ ಸಾಧ್ಯತೆ ಇರ್ತದೆ. ಅದೇ ರೀತಿಯಲ್ಲಿ ಭಾರತದ ಎಕ್ಸ್ಪೋರ್ಟ್ ಇಂಡಸ್ಟ್ರಿಯು ಕೂಡ ಬಹುದೊಡ್ಡ ಬೂಸ್ಟ್ ಇದರಿಂದ ಸಿಗ್ತದೆ. ಅದಲ್ಲದೆ ಇಡೀ ವಿಶ್ವಕ್ಕೆ 25% GDP ಕೇವಲ ನಮ್ಮ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ನಡೀತಾ ಇರುವಂತಹ ವ್ಯವಹಾರದಿಂದ ಸಿಗ್ತದೆ. ಯಾವಾಗ ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಒಪ್ಕೊಂಡು ಸಿಗ್ನೇಚರ್ ಹಾಕುವ ಲೆವೆಲ್ ಬಂತು, ಅಮೆರಿಕ ಈಗ ಉರ್ಕೊಳ್ಳಿ ಪ್ರಾರಂಭ ಮಾಡಿದೆ. ಇಷ್ಟೊಂದು ಉರ್ಕೊಳ್ಳಿಕ್ಕೆ ಬಹುದೊಡ್ಡ ಕಾರಣ ಏನು ಅಂತ ಹೇಳಿದ್ರೆ, ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಯುರೋಪಿಯನ್ ಯೂನಿಯನ್ ಒಮ್ಮೆ ಸಹಿ ಆಗ್ತು ಅಂತ ಹೇಳಿದ್ರೆ ಅಮೆರಿಕದ ತೆಕ್ಕೆಯಿಂದ ಯುರೋಪಿಯನ್ ಯೂನಿಯನ್ ಆಲ್ಮೋಸ್ಟ್ ಹೊರ ಬಂದಾಗ ಆಗ್ತದೆ. ಬಹಳಷ್ಟು ವಿಷಯಗಳಿಗೆ ಈಗ ಯುರೋಪಿಯನ್ ಯೂನಿಯನ್ ಅಮೆರಿಕವನ್ನ ಡಿಪೆಂಡ್ ಆಗಿದೆ. ಈ ಡಿಪೆಂಡೆನ್ಸಿ ಕಮ್ಮಿ ಆಗ್ಲಿಕ್ಕೆ ಶುರು ಆಗ್ತದೆ. ಹಾಗೇನೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಸಂಬಂಧ ಕೂಡ ಬಹಳಷ್ಟು ಇಂಪ್ರೂವ್ ಆಗ್ಲಿಕ್ಕೆ ಶುರು ಆಗ್ತದೆ. ಇದರಿಂದ ಅಮೆರಿಕಕ್ಕೆ ಬಹುದೊಡ್ಡದಾದಂತಹ ಏಟು ಬೀಳುವಂತ ಸಾಧ್ಯತೆ ಇದೆ. ಆದ್ರಿಂದ ಇಲ್ಲಿ ಅಮೆರಿಕ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ವಿರೋಧಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ. ಕಳೆದ ವಾರ ವರ್ಲ್ಡ್ ಎಕಾನಮಿಕ್ ಫೋರಂ ನಲ್ಲಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಉರ್ಸುಲಾ ಅವರು ಒಂದು ಮಾತನ್ನ ಹೇಳಿದ್ರು. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಫೈನಲೈಸ್ ಆಗಿದೆ. ಇದಕ್ಕೆ ಮುಂದಿನ ವಾರದಲ್ಲಿ ನಾನು ಸಹಿ ಹಾಕ್ಲಿಕ್ಕಾಗಿ ಭಾರತಕ್ಕೆ ಪ್ರಯಾಣಿಸ್ತಾ ಇದ್ದೇನೆ. ಒಮ್ಮೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ನಾವು ಸಹಿ ಹಾಕಿದ್ವಿ ಅಂತ ಹೇಳಿದ್ರೆ ಇದು ಮದರ್ ಆಫ್ ಆಲ್ ಡೀಲ್ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಯುರೋಪಿಯನ್ ಯೂನಿಯನ್ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಎಷ್ಟೊಂದು ಮಹತ್ವವನ್ನು ಕೊಡ್ತಾ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಆದ್ರೆ ಇಲ್ಲಿ ಇದರ ಇಫೆಕ್ಟ್ ಆಗ್ತಾ ಇರೋದು ಅಮೆರಿಕದ ಮೇಲೆ. ಹಾಗಾಗಿ ಈಗ ಅಮೆರಿಕ ಇದನ್ನು ವಿರೋಧಿಸಲಿಕ್ಕೆ ಪ್ರಾರಂಭ ಮಾಡಿದೆ. ನಿಮ್ಗೆ ಗೊತ್ತಿರಬಹುದು, ನಿನ್ನೆ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಯುರೋಪಿಯನ್ ಯೂನಿಯನ್ ಭಾರತದೊಂದಿಗೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸಹಿ ಮಾಡುವ ಮುಖಾಂತರ ತನ್ನ ದೇಶದ ವಿರುದ್ಧದ ಯುದ್ಧಕ್ಕೆ ತಾನೇ ಫೈನಾನ್ಸ್ ಮಾಡ್ತಾ ಇದೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸ್ಕಾಟ್ ಬೆಸೆಂಟ್ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಭಾರತ ರಷ್ಯಾದಿಂದ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ. ಆ ಆಯಿಲ್ ಅನ್ನ ಭಾರತದಲ್ಲಿ ಸಂಸ್ಕರಣೆ ಮಾಡಿ ಅದನ್ನ ಯುರೋಪಿಯನ್ ಯೂನಿಯನ್ ಗೆ ಕಳಿಸ್ಕೊಡ್ತಾ ಇದೆ. ಇದರಿಂದಾಗಿ ರಷ್ಯಾಕ್ಕೆ ಆರ್ಥಿಕ ಬಲ ಸಿಗ್ತಾ ಇದೆ. ಈ ಆರ್ಥಿಕ ಬಲದಿಂದನೇ ರಷ್ಯಾ ಯುಕ್ರೇನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಯುಕ್ರೇನ್ ಇಲ್ಲಿವರೆಗೂ ಕೂಡ ಯುದ್ಧವನ್ನು ಮುಂದುವರ್ಸ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅದರ ಹಿಂದೆ ನಿಂತಿರುವುದು ಇದೇ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ. ಹಾಗಾಗಿ ಇಲ್ಲಿ ಸ್ಕಾಟ್ ಬೆಸೆಂಟ್ ಯುರೋಪಿಯನ್ ಯೂನಿಯನ್ ಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಸ್ಕಾಟ್ ಬೆಸೆಂಟ್ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡುವ ಮುಖಾಂತರ ಯುರೋಪಿಯನ್ ಯೂನಿಯನ್ ಗೆ ಎಚ್ಚರಿಕೆಯನ್ನು ಕೊಡ್ತಾ ಇರಬಹುದು. ಆದ್ರೆ ಒಳಗುಟ್ಟು ಏನು ಅಂತ ಹೇಳಿದ್ರೆ ಅಮೆರಿಕದ ಡಿಪೆಂಡೆನ್ಸ್ ಇಂದ ಯುರೋಪಿಯನ್ ಯೂನಿಯನ್ ದೂರ ಸರಿತಾ ಇದೆ. ಇದನ್ನ ಸಹಿಸಿಕೊಳ್ಳಿಕ್ಕೆ ಅಮೆರಿಕದ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಅಮೆರಿಕ ಈ ಯುರೋಪಿಯನ್ ಯೂನಿಯನ್ ನ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸ್ತಾ ಇತ್ತು. ಈಗ ಯುರೋಪಿಯನ್ ಯೂನಿಯನ್ಗೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ, ಈ ಡೊನಾಲ್ಡ್ ಟ್ರಂಪ್ ಅನ್ನು ನಂಬ್ಕೊಂಡಿದ್ರೆ ನಮ್ಗೆ ಉಳಿಗಾಲ ಇಲ್ಲ ಅಂತೇಳಿ. ಹಾಗಾಗಿ ಅವರು ಅಮೆರಿಕದ ತೆಕ್ಕೆಯಿಂದ ಹೊರ ಬರ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರ ಪರಿಣಾಮ ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಈಗ ಯುರೋಪಿಯನ್ ಯೂನಿಯನ್ ಸಹಿ ಮಾಡ್ತಾ ಇದೆ. ಆ ಮುಖಾಂತರ ಅಮೆರಿಕಕ್ಕೆ ತಕ್ಕ ಉತ್ತರ ಕೊಡ್ಲಿಕ್ಕೆ ಯುರೋಪಿಯನ್ ಯೂನಿಯನ್ ನಿಂತು ಬಿಟ್ಟಿದೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಈಗ ಅಮೆರಿಕ ಕೆಂಡಾಮಂಡಲವಾಗಿದೆ. ಹಾಗಾಗಿ ಯುರೋಪಿಯನ್ ಯೂನಿಯನ್ಗೆ ಅವರು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಮೆರಿಕದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ
ಡೊನಾಲ್ಡ್ ಟ್ರಂಪ್ ತಗೊಳ್ತಾ ಇರುವಂತಹ ಕೆಲವೊಂದು ಹುಚ್ಚು ನಿರ್ಧಾರಗಳಿಂದಾಗಿ ಅಲ್ಲಿಯ ಜನರಿಗೆ ಈಗ ಸಮಸ್ಯೆ ಉಂಟಾಗ್ತಾ ಇದೆ. ಹಾಗಾಗಿ ಅಲ್ಲಿಯ ಸಂಸದರು ಈಗ ಡೊನಾಲ್ಡ್ ಟ್ರಂಪ್ ವಿರುದ್ಧವಾಗಿ ಮಾತಾಡಲಿ ಶುರು ಮಾಡಿದ್ದಾರೆ. ಈತ ಎಲ್ಲಾ ದೇಶಗಳ ಮೇಲೆ ಟಾರಿಫ್ ಅನ್ನ ಹೇರ್ತಾ ಇದ್ದಾನೆ. ಆದ್ರೆ ಆ ಟಾರಿಫ್ ಅನ್ನ ಪೇ ಮಾಡ್ತಾ ಇರೋದು ಯಾರು? ಅಲ್ಲಿಯ ಜನತೆ. ಈತ 50% ಟಾರಿಫ್ ಅನ್ನ ಭಾರತದ ಮೇಲೆ ಹೇರಿದ್ರೆ ಆ 50% ಟಾರಿಫ್ ಅನ್ನ ಭಾರತ ಏನು ಆತನಿಗೆ ಕೊಡ್ತಾ ಇಲ್ಲ, ಅದಕ್ಕೆ ಬದಲಾಗಿ ಅಲ್ಲಿಯ ಜನರು 50% ಟಾರಿಫ್ ಅನ್ನ ಪೇ ಮಾಡಿ ಅವ್ರಿಗೆ ಬೇಕಾದಂತ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಆದ್ರಿಂದಾಗಿ ಅವರಿಗೆ ಆರ್ಥಿಕ ಹೊರೆ ಉಂಟಾಗ್ತಾ ಇದೆ. ಹಾಗಾಗಿ ಅಲ್ಲಿಯ ಸಂಸದರು ಈಗ ಡೊನಾಲ್ಡ್ ಟ್ರಂಪ್ ವಿರುದ್ಧವಾಗಿ ಮಾತಾಡಲಿ ಶುರು ಮಾಡಿದ್ದಾರೆ. ಅದರ ಪರಿಣಾಮ ಈಗಾಗಲೇ ಕಾಣಿಸ್ಕೊಳ್ಳಿ ಶುರುವಾಗಿದೆ. ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ಅಮೆರಿಕದ ಟೆಕ್ಸಾಸ್ ಸಂಸದ, ಆತ ಕೂಡ ರಿಪಬ್ಲಿಕನ್ ಪಕ್ಷದವನೇ, ಟೆಡ್ ಕ್ರೂಸ್ ಅಂತ ಆತನ ಹೆಸರು. ಆತ ಆಡಿರುವಂತ ಕೆಲವೊಂದು ಮಾತು ವೈರಲ್ ಆಗಿಬಿಟ್ಟಿದೆ. ಆತನೊಂದು ಆಡಿಯೋ ಈಗ ಲೀಕ್ ಆಗಿದೆ. ಆ ಆಡಿಯೋ ಇಡೀ ಅಮೆರಿಕದಲ್ಲಿ ಹರಿದಾಡ್ತಾ ಇದೆ. ಆ ಆಡಿಯೋದಲ್ಲಿ ಅತ್ಯಂತ ಕ್ಲಿಯರ್ ಆಗಿ ಈ ಟೆಡ್ ಕ್ರೂಸ್ ಯಾರ ಹತ್ರ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನ ಹಂಚಿಕೊಂಡಿದ್ದಾನೆ. ಈ ಆಡಿಯೋದಲ್ಲಿ ಟೆಡ್ ಕ್ರೂಸ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಮೆರಿಕ ಮತ್ತು ಭಾರತದ ನಡುವೆ ಟ್ರೇಡ್ ಡೀಲ್ ಇನ್ನೂ ಫೈನಲೈಸ್ ಆಗದೆ ಇರಲಿಕ್ಕೆ ಪ್ರಮುಖ ಕಾರಣ ಜೆಡಿ ವ್ಯಾನ್ಸ್ ಮತ್ತು ಪೀಟರ್ ನೊವೆರೋ ಅಂತ ಹೇಳಿದ್ದಾರೆ. ಇಲ್ಲಿ ಜೆಡಿ ವ್ಯಾನ್ಸ್ ನ ಚಿಂತನೆಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಎಲ್ಲಾ ವಸ್ತುಗಳು ಅಮೆರಿಕದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು, ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಮಾರ್ಕೆಟಿಗೆ ಬರಬೇಕು, ಆ ಮುಖಾಂತರ ಅಮೆರಿಕದ ಜನತೆಗೆ ಕೆಲಸ ಸಿಗ್ಬೇಕು, ಹಾಗೇನೆ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದು ಕಮ್ಮಿ ಆಗ್ಬೇಕು, ನಮ್ಮ ಇಂಪೋರ್ಟ್ಸ್ ನಾವು ಕಮ್ಮಿ ಮಾಡ್ಕೋಬೇಕು, ಭಾರತದೊಂದಿಗೆ ಈಗ ಟ್ರೇಡ್ ಡೆಫಿಸಿಟ್ ಏನಿದೆ ಅದನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು. ಈ ರೀತಿಯಾಗಿ ಆತ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಇಲ್ಲಿ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ವಸ್ತು ಚೀನಾದಲ್ಲೋ ಅಥವಾ ಭಾರತದಲ್ಲೋ ಮ್ಯಾನುಫ್ಯಾಕ್ಚರ್ ಆಯ್ತು ಅಂತ ಹೇಳಿ ಇಟ್ಕೊಳ್ಳಿ, ಅಂದ್ರೆ ಒಂದು ಜಸ್ಟ್ ಒಂದು ಟಿ ಶರ್ಟ್ ಅಂತ ಹೇಳಿ ಇಟ್ಕೊಳ್ಳಿ, ನಮ್ಗೆ ಇಲ್ಲಿ 100 ರೂಪಾಯಿ ಖರ್ಚಾದ್ರೆ ಅದನ್ನ ಅಮೆರಿಕದಲ್ಲಿ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂತ ಹೇಳಿದ್ರೆ ಕಮ್ಮಿ ಅಂತ ಹೇಳಿದ್ರು 500 ರೂಪಾಯಿ ಖರ್ಚಾಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿಯ ಲೇಬರ್ ಕಾಸ್ಟ್, ಅದಾದ್ಮೇಲೆ ಅವ್ರಿಗೆ ಕೊಡಬೇಕಾದಂತ ಫೆಸಿಲಿಟೀಸ್, ಅಲ್ಲಿಯ ವರ್ಕ್ ಕಲ್ಚರ್, ವರ್ಕ್ ಎನ್ವಿರಾನ್ಮೆಂಟ್, ಇದನ್ನೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಖಂಡಿತವಾಗಿ ಯಾವುದೇ ರೀತಿಯಲ್ಲಿ ವರ್ಕೌಟ್ ಆಗೋದಿಲ್ಲ. ಓಕೆ, ಅವರಿಗೇನು ಇವ್ರು ಕೆಲಸ ಕೊಡಬಹುದು, ಆದ್ರೆ ಒಂದು ಟಿ ಶರ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿಯವನು ಒಂದು ಟಿ ಶರ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ 500-600 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಆತ ತಯಾರಿರೋದಿಲ್ಲ. ಅದೇ ಆತ ಭಾರತದಲ್ಲೋ ಅಥವಾ ಚೀನಾದಲ್ಲೋ ಉತ್ಪಾದನೆ ಮಾಡಿದ್ರೆ ಆತನಿಗೆ ಬೀಳುವಂತ ಖರ್ಚು ಕೇವಲ 100 ರೂಪಾಯಿ. ಆತ 100 ರೂಪಾಯಿ ಖರ್ಚು ಮಾಡಿ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿದ್ರು ಕೂಡ ಆತನಿಗೆ ಯಾವುದೇ ರೀತಿಯಾದ ಸಮಸ್ಯೆ ಉಂಟಾಗೋದಿಲ್ಲ. ಆದ್ರೆ ಅಮೆರಿಕದಲ್ಲಿ ಆತ ಇದನ್ನ ತಯಾರಿ ಮಾಡಿದ್ರೆ ಆತ 500 ರೂಪಾಯಿ ಖರ್ಚು ಮಾಡ್ಬೇಕಾಗಿ ಬರ್ತದೆ. ಅದರಿಂದಾಗಿ ಆತನ ಲಾಭಾಂಶವೂ ಕಮ್ಮಿ ಆಗ್ತದೆ. ಹಾಗೇನೆ ಅಲ್ಲಿರುವಂತಹ ಕಟ್ಟುನಿಟ್ಟಾದಂತಹ ಲೇಬರ್ ಲಾಗಳನ್ನು ಕೂಡ ಆತ ಫಾಲೋ ಮಾಡ್ಬೇಕಾಗಿ ಬರ್ತದೆ. ಅದರಿಂದಾಗಿ ಆತನಿಗೆ ಯಾವುದೇ ರೀತಿಯಾಗಿ ಕೂಡ ವರ್ಕೌಟ್ ಆಗೋದಿಲ್ಲ. ಆದ್ರಿಂದ ಬಹಳಷ್ಟು ಕಂಪನಿಗಳು ಅಮೆರಿಕದ ಹೊರಗಡೆನೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತದೆ. ಈಗ ಭಾರತದಲ್ಲಿ ಆಪಲ್ ಫೋನ್ 1-1.5 ಲಕ್ಷಕ್ಕೆ ಸಿಗಬಹುದು ನಿಮ್ಗೆ. ಅದೇ ಆಪಲ್ ಫೋನ್ ನ ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿ ಸೇಲ್ ಮಾಡ್ಲಿಕ್ಕೆ ಹೊರಟ್ರೆ ಅದನ್ನ ಅವರಲ್ಲಿ ಕನಿಷ್ಠ 5 ಲಕ್ಷಕ್ಕೆ ಮಾರಬೇಕಾಗಿ ಬರ್ಬಹುದು. ಆಗ ಅದರ ಬೆಲೆಯ ಹೊರೆಯನ್ನು ಯಾರು ಹೊರಬೇಕಾಗ್ತದೆ? ಅಮೆರಿಕನ್ನರೇ ಹೊರಬೇಕಾಗ್ತದೆ. ಆದ್ರಿಂದಾಗಿ ಅಮೆರಿಕದಲ್ಲಿ ಯಾವುದೇ ವಸ್ತುವನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಅವ್ರಿಗೆ ವರ್ಕೌಟ್ ಆಗಲ್ಲ. ಅದಕ್ಕಾಗಿ ಅವರು ಬೇರೆ ಬೇರೆ ದೇಶಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಏಷ್ಯಾದ ದೇಶಗಳನ್ನ ಅವರು ಪ್ರಿಫರ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಜೆಡಿ ವ್ಯಾನ್ಸ್ ಹೇಳ್ತಾನೆ, ಈ ಎಲ್ಲ ಕಂಪನಿಗಳು ಪುನಃ ಅಮೆರಿಕಕ್ಕೆ ಬಂದು ಇಲ್ಲಿಯೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಆ ಮುಖಾಂತರ ಅಮೆರಿಕನ್ನರಿಗೆ ಕೆಲಸ ಸಿಗಬೇಕು. ಈ ರೀತಿಯಾಗಿ ಆತ ಮಾತಾಡ್ತಾ ಇದ್ದಾನೆ. ಆದ್ರೆ ಅದು ಖಂಡಿತವಾಗಿ ಈಡೇರುವಂತಹದ್ದಲ್ಲ. ಹಾಗಾಗಿ ಭಾರತದಲ್ಲೂ ಉತ್ಪಾದನೆ ಆಗಿ ಅಮೆರಿಕದ ಮಾರ್ಕೆಟ್ಗೆ ಎಂಟರ್ ಆಗುವಂತಹ ಎಲ್ಲಾ ವಸ್ತುಗಳ ಮೇಲೆ ಯದ್ವಾತದ್ವಾ ಟಾರಿಫ್ ಅನ್ನ ಹೇರಲಿಕ್ಕೆ ಈತ ಕೂಡ ಡೊನಾಲ್ಡ್ ಟ್ರಂಪ್ಗೆ ಸಲಹೆಯನ್ನು ಕೊಡ್ತಾ ಇದ್ದಾನೆ. ಈತನ ಜೊತೆಗೆ ಪೀಟರ್ ನೊವೆರೋ ಕೂಡ ಸೇರ್ಕೊಂಡಿದ್ದಾನೆ ಅಂತ ಕೊಂಡು ಇಲ್ಲಿ ಟೆಡ್ ಕ್ರೂಸ್ ನೇರವಾಗಿ ಅಪಾದನೆಯನ್ನ ಮಾಡಿದ್ದಾರೆ. ಅದಲ್ಲದೆ ಅಮೆರಿಕ ಅಧ್ಯಕ್ಷ ತಗೊಳ್ತಾ ಇರುವಂತಹ ಕೆಲವೊಂದು ನಿರ್ಧಾರಗಳು ಕೂಡ ಇಡೀ ವಿಶ್ವದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಬಹಳಷ್ಟು ದೇಶಗಳು ಈಗ ಅಮೆರಿಕದಿಂದ ದೂರ ಸರಿಲಿಕ್ಕೆ ಶುರುವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಯುರೋಪಿಯನ್ ಯೂನಿಯನ್. ಯಾವಾಗ ಯುರೋಪಿಯನ್ ಯೂನಿಯನ್ ಅಮೆರಿಕದಿಂದ ದೂರ ಸರಿಲಿಕ್ಕೆ ಶುರು ಆಯ್ತೋ ಅಲ್ಲಿಯ ಸಂಸದರು ಈಗ ಡೊನಾಲ್ಡ್ ಟ್ರಂಪ್ ನ ಟೀಕೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಿನ್ನಿಂದಾಗಿ ಈ ರೀತಿ ಆಗ್ತದೆ, ನೀನು ಕೊಡುವಂತ ಕೆಲವೊಂದು ಹೇಳಿಕೆಗಳು, ನೀನು ತಗೊಳ್ತಾ ಇರುವಂತಹ ಕೆಲವೊಂದು ನಿರ್ಧಾರಗಳು, ಇದೆಲ್ಲದರ ಪರಿಣಾಮವಾಗಿ ಯುರೋಪಿಯನ್ ಯೂನಿಯನ್ ನಮ್ಮಿಂದ ದೂರ ಸರಿತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಅಮೆರಿಕದ ವರ್ಚಸ್ಸಿನ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಹಲವಾರು ದೇಶಗಳು ಮತ್ತೆ ಯುರೋಪಿಯನ್ ಯೂನಿಯನ್ ಕೂಡ ಅಮೆರಿಕದಿಂದ ಡಾಲರ್ಗಳನ್ನ ಹಿಂಪಡಿತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಡಿ-ಡಾಲರೈಸೇಷನ್ ಆಗ್ತಾ ಇದೆ. ಇವರೆಲ್ಲರೂ ಕೂಡ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮೊದಲಾದ್ರೆ ಅಮೆರಿಕನ್ ಬಾಂಡ್ ಗಳನ್ನ ತಗೊಳ್ತಾ ಇದ್ರು, ಆದ್ರೆ ಈಗ ಅಮೆರಿಕನ್ ಬಾಂಡ್ ಗಳನ್ನ ಎನ್ಕ್ಯಾಶ್ ಮಾಡಿಸ್ಕೊಂಡು ಆ ಹಣವನ್ನ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದರಿಂದಾಗಿ ಅಮೆರಿಕದ ಮೇಲೆ ಆರ್ಥಿಕ ಹೊರೆ ಕೂಡ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಅಮೆರಿಕ ಹೆಚ್ಚು ಕಡಿಮೆ $39 ಟ್ರಿಲಿಯನ್ ಸಾಲವನ್ನು ಹೊಂದಿರುವಂತಹ ದೇಶ.
ಅಮೆರಿಕದ ಎಕಾನಮಿ ಸದ್ಯದ ಪರಿಸ್ಥಿತಿಯಲ್ಲಿ ಫ್ರೇಜಿಲ್ ಎಕಾನಮಿ ಅಂತೇಳಿ ಹೇಳ್ಬೋದು. ಯಾವುದೇ ಸಂದರ್ಭದಲ್ಲಿ ಅಮೆರಿಕದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಡುವಂತ ಸಾಧ್ಯತೆ ಇದೆ. ಹಾಗಾಗಿ ಅಮೆರಿಕದ ಜನತೆ ಇರ್ಬೋದು ಅಥವಾ ಡೊನಾಲ್ಡ್ ಟ್ರಂಪ್ ಪಕ್ಷದಲ್ಲಿರುವಂತಹ ಸಂಸದರಿಗೆ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗ್ಲಿಕ್ಕೆ ಶುರುವಾಗಿದೆ. ಈ ಡೊನಾಲ್ಡ್ ಟ್ರಂಪ್ ನಾವು ನಂಬ್ಕೊಂಡ್ರೆ ಖಂಡಿತವಾಗಿ ಮುಳುಗಿ ಹೋಗ್ತೇವೆ ಅಂತೇಳಿ. ಇಲ್ಲಿ ಟ್ರಂಪ್ ಅಮೆರಿಕದ ಅಧ್ಯಕ್ಷನಾಗಿ ಯೋಚನೆ ಮಾಡ್ತಾ ಇಲ್ಲ, ಅದಕ್ಕೆ ಬದಲಾಗಿ ಈತ ಕೇವಲ ತಾನೊಬ್ಬ ಬಿಸ್ನೆಸ್ ಮ್ಯಾನ್, ನನ್ನ ಬಿಸ್ನೆಸ್ ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಅದಕ್ಕಾಗಿ ಏನೆಲ್ಲ ಮಾಡಬೇಕು ಎಲ್ಲದನ್ನ ಆತ ಮಾಡ್ತಾ ಇದ್ದಾನೆ. ಇದು ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತಲೇ ಹೇಳ್ಬೋದು. ಇಲ್ಲದಿದ್ರೆ ಅಮೆರಿಕದ ಅಧ್ಯಕ್ಷ ಬಿಕಾರಿ ದೇಶ ಆಗಿರುವಂತಹ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ನ ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಆತನ ಜೊತೆಗೆ ಬಹಳಷ್ಟು ಆತ್ಮೀಯವಾಗಿ ಮಾತಾಡ್ತಾ ಇದ್ದಾನೆ ಅಂತೇಳಿ ಹೇಳಿದ್ರೆ ಅಮೆರಿಕದ ಅಧ್ಯಕ್ಷನ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದಿದೆ ಅಂತ ತಗೊಂಡು ನೀವು ಯೋಚನೆ ಮಾಡಿ. ಇಲ್ಲಿ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಅಧ್ಯಕ್ಷ ಮತ್ತು ಮುಲ್ಲಾ ಮುನೀರ್ ಜೊತೆಗೆ ಯಾಕೆ ಇಷ್ಟೊಂದು ಉತ್ತಮ ಸಂಬಂಧವನ್ನ ಇಟ್ಕೊಂಡಿದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಡೊನಾಲ್ಡ್ ಟ್ರಂಪ್ ನ ಕುಟುಂಬದವರು ಪಾಕಿಸ್ತಾನದಲ್ಲಿ ಈ ಕ್ರಿಪ್ಟೋ ಕರೆನ್ಸಿ ಸಂಬಂಧಪಟ್ಟಂತೆ ಒಂದು ದೊಡ್ಡ ವ್ಯವಹಾರವನ್ನ ಪ್ರಾರಂಭ ಮಾಡಿದ್ದಾರೆ. ಅದಕ್ಕಾಗಿ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಪ್ರಧಾನಮಂತ್ರಿಯನ್ನ ತನ್ನ ತೊಡೆ ಮೇಲೆ ಕೂರಿಸಿಕೊಂಡು ಆತನಿಗೆ ಬಿರಿಯಾನಿಯನ್ನು ಕೂಡ ತಿನ್ನಿಸ್ತಾ ಇದ್ದಾನೆ. ಆ ಲೆವೆಲ್ಗೆ ಇಡೀ ವಿಶ್ವಕ್ಕೆ ದೊಡ್ಡಣ್ಣ ಅನ್ಸ್ಕೊಂಡಿರುವ ಅಮೆರಿಕದ ಅಧ್ಯಕ್ಷ ಈಗ ಮುಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಇದರಿಂದಾಗಿ ಅಮೆರಿಕದ ಜನತೆ ಮತ್ತು ಅಲ್ಲಿಯ ಸಂಸದರು ಡೊನಾಲ್ಡ್ ಟ್ರಂಪ್ ವಿರುದ್ಧವಾಗಿ ತಿರುಗಿ ಬೀಳುವಂತಹ ಸಾಧ್ಯತೆ ಸದ್ಯದಲ್ಲೇ ಇದೆ ಅನಿಸ್ತದೆ. ಅದರ ಕುರುಹು ಈ ಟೆಡ್ ಕ್ರೂಸ್ ಮಾತಾಡಿರುವಂತಹ ಈ ಆಡಿಯೋ ಕ್ಲಿಪ್ ನಲ್ಲಿ ಇದೆ ಅಂತ ಹೇಳ್ಕೊಂಡೆ ಹೇಳ್ಬಹುದು. ಒಟ್ಟಾರೆಯಾಗಿ ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸಹಿ ಮಾಡ್ತಾ ಇರುವಂತಹ ಈ ದಿನ ಅಮೆರಿಕ ಕೊತ ಕುದಿಲಿಕ್ಕೆ ಪ್ರಾರಂಭ ಆಗಿದೆ. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ತನ್ನ ತಲೆಯನ್ನ ಕೆದರ್ಕೊಂಡು ತನ್ನ ಸೂಟು ಬೂಟನ್ನ ಹರಕೊಂಡು ಅಮೆರಿಕದ ಬೀದಿಯಲ್ಲಿ ಕುಣಿಯುವಂತ ಸಾಧ್ಯತೆಗಳು ಇದೆ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇಫೆಕ್ಟ್ ಅಮೆರಿಕದ ಮೇಲೆ ಈ ಡೀಲ್ ನಿಂದಾಗಿ ಆಗ್ತಾ ಇದೆ. ಅದಕ್ಕಾಗಿ ಹೇಳಿರ್ಬೇಕು ಮೋಸ್ಟ್ಲಿ ಉರ್ಸೆಲಾ ಅವರು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕೊಂಡು. ನೋಡೋಣ ಮುಂದಿನ ದಿನಗಳಲ್ಲಿ ಅಮೆರಿಕದ ಅಧ್ಯಕ್ಷ ಹಾಗೇನೆ ಆತನ ಸಹಚರರು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಮೇಲೆ ಯಾವ ರೀತಿ ಮುಗಿ ಬೀಳಬಹುದು, ಯಾವುದಕ್ಕೂ ನಾವು ಕಾದ್ ನೋಡೋಣ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನಿಸ್ತದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.